ಮಾಡ್ದಂಗೆ ಮಾಡ್ಯಾರ ಎಲ್ಲ ಏನು ತಪ್ಪು ಮಾಡಿಲ್ಲ ಒಪ್ಪು. ಸೊ ಚಿಕನ್ ದಮ್ ಬಿರಿಯಾನಿ ರೆಡಿ ಆಗಿದೆ ನೋಡಿ ಯಾವ ತರ ಆಗಿದೆ ಅಂತ. ಎಡೆ ಕೊಟ್ಟಿದಾರಲ್ಲ ದೇವ್ರಿಗೆಲ್ಲ, ಸೊ ಅದನ್ನೆಲ್ಲ ಇಲ್ಲಿ ಹಾಕೊಂಡು ಅವರು ಹಂಚ್ಕೊಂಡು ಊಟ ಮಾಡ್ತಾರೆ. ಸೊ ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಿದು ಫುಲ್ ಲೈಟಿಂಗು ಮಿಣ ಅಂತಿದೆ ಅಂತ ನೋಡ್ತಾ ಇದ್ದೀರಾ. ಸೊ ನಮ್ಮೂರಿದು, ನಮ್ಮೂರಲ್ಲಿ ಹಬ್ಬ ಇದೆ, ಊರಬ್ಬ, ಹಂಗಾಗಿ ಹಬ್ಬಕ್ಕೆ ಬಂದಿದ್ದೀನಿ. ಸೊ ನಾನು ಒಂದು 2 ದಿನ ಮುಂಚೆನೆ ಬಂದಿದ್ದೀನಿ, ಸಂಜೆ ಇನ್ನ ಬಂದಿಲ್ಲ. ಹಬ್ಬಕ್ಕಿಂತ ಮುಂಚೆ ನಮ್ಮೂರಲ್ಲಿ ಪರ ಅಂತ ಹೇಳಿ ಮಾಡ್ತೀವಿ, ಅಂದ್ರೆ ಊರವ್ರಿಗೆಲ್ಲ ಊಟ ಮಾಡಿಸ್ತಾರೆ. ಸೊ ನಿಮ್ಮೂರಲ್ಲಿ ಇದಕ್ಕೆ ಏನಂತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅಂದ್ರೆ ನಾವ್ ಏನಾದ್ರೂ ತಗೊಂಡೋಗಿ ಕೊಡ್ಬೋದು, ಬೇಳೆ, ಅನ್ನ, ಅಕ್ಕಿ ಮತ್ತೆ ತೆಂಗಿನಕಾಯಿ ಏನಾದ್ರೂ ನಾವು ಕೊಡ್ಬೋದು. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಊರವ್ರಿಗೆಲ್ಲ ಅಡ್ಗೆ ಮಾಡ್ತಾರೆ. ಸೊ ತುಂಬಾನೇ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಹಬ್ಬ ಇರುತ್ತೆ ಮಂಗಳವಾರ ಬುಧವಾರ. ಸೊ ಹಬ್ಬದ ದಿನ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಸೀರೆ ಉಟ್ಕೊಂಡು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ತೋಟದಲ್ಲೆಲ್ಲ ಓಡಾಡ್ತಾ ಇದ್ದೀನಿ. ಸೊ ಏನಪ್ಪ ಸ್ಪೆಷಲ್ ಏನ್ ಕತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ಇವತ್ತು ನಮ್ಮ ಊರಲ್ಲಿ ಹಬ್ಬ ಇದೆ, ಸೊ ಊರಬ್ಬ, ಹಂಗಾಗಿ ಊರಿಗೆ ಬಂದಿದ್ದೀವಿ. ಸೊ ನಮ್ಮೂರ ಹಬ್ಬ ಬಂದು ಸುಂಕಿ ಮರಮ್ನ ಹಬ್ಬ ಅಂತ ಹೇಳ್ಬಿಟ್ಟು, ಇದು ಆ್ಯಕ್ಚುಲಿ ಗಣೇಶ ಹಬ್ಬ ಆದಮೇಲೆ ಮತ್ತು ಪಕ್ಷದಕ್ಕಿಂತ ಮುಂಚೆ ಮಾಡೋವಂಥ ಹಬ್ಬ. ಫುಲ್ಲು ನಾನ್ ವೆಜ್ ಎಲ್ಲ ಮಾಡ್ತೀವಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಜಾತ್ರೆ ಎಲ್ಲ ಇರುತ್ತೆ ಅಲ್ಲಿ. ಊರಬ್ಬ ಮಾಡೋದಕ್ಕೆ ಮುಂಚೆ ನಾವೇನು ಮಾಡ್ತೀವಿ, ಮೊದಲಿಂದ ತೋಟದಲ್ಲಿ ನಾವು ನಮ್ಮ ತೋಟದಲ್ಲಿ ಕೋಳಿ ತೊಗೊಂಬಂದು ಕುಯ್ದುಬಿಟ್ಟು ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ಹೋಗಿ ಕೋಳಿನ ಮನೇಲಿ ಮಾಡ್ತೀವಿ. ಏನಮ್ಮ ನಮ್ ತೋಟದಲ್ಲಿ ಒಂದ್ ಸಣ್ಣದು ದೇವಸ್ಥಾನ ತರ ಕಟ್ಸಿದೀವಿ, ಒಂದ್ 4 ಕಲ್ಲು ಹಾಕ್ಬಿಟ್ಟು ಅದ್ರೊಳಗೆ ನಾವು ದೇವ್ರನ್ನ ಇಟ್ಬಿಟ್ಟು ನಮ್ಮ ಮನೆ ದೇವ್ರನ್ನ ಪೂಜೆ ಮಾಡ್ತೀವಿ. ಸೊ ಈ ತರ ಮೊದ್ಲು ನಮ್ಮಮ್ಮ ಮಂಗಳವಾರ ಶುಕ್ರವಾರ ಕಂಪಲ್ಸರಿ ಮಾಡೋರು. ಇವಾಗ ಅವ್ರಿಗೆ ಓಡಾಡಕ್ ಆಗದೆ ಇರೋದ್ರಿಂದ ನಾವು ಈ ತರ ಹಬ್ಬಗಳಲ್ಲಷ್ಟೇ ಪೂಜೆ ಮಾಡ್ತೀವಿ. ಸೊ ದೇವಸ್ಥಾನ ಪಕ್ಕದ ಮಡಿನಲ್ಲೇ ನಾವು ನಮ್ಮ ಅಪ್ಪನ ಸಮಾಧಿ ಮಾಡಿರೋದು. ನಮ್ಮಪ್ಪ ಇಲ್ದಲೆ ಮಾಡ್ತಿರೋಂತ ಫಸ್ಟ್ ಊರಬ್ಬ ಇದು. ತುಂಬಾನೇ ಬೇಜಾರಾಗ್ತಿತ್ತು. ಅವ್ರಿದ್ರೆ ಒಂಥರ ಇನ್ನ ಜಾಸ್ತಿ ಖುಷಿ, ಜಾಸ್ತಿ ಹಬ್ಬದ ವಾತಾವರಣ ಇರ್ತಿತ್ತು. ಈ ಸಲ ನಾವು ನೆಂಟ್ರಿಗೆ ಯಾರಿಗೂ ಕರೆದಿಲ್ಲ, ಮನೆಯವರಷ್ಟೇ ಸಿಂಪಲ್ ಆಗಿ ಮಾಡ್ಕೊಂತಾ ಇದೀವಿ. ಅವಳಿಗೆ ಅಂತ ಈಗಿರೋದು ನಮಸ್ಕಾರ ಮಾಡ್ಕತ್ತ ಅಂತ ಕಲ್ಲಿಗೆ ಗಡ್ಡಿ ಗಿಡ್ಡಿ ಎತ್ಕೊಂಡ್ರು ಆಯ್ತು ಬಾರೋ. ಬೇಡ, ಒಂದ್ ಅಲ್ಲಿ ಒಪ್ಸು, ಇನ್ನೆರಡು ಒಂದಾಗ ಒಂದ್ ಹಗ್ಗ ಕೊಯ್ದ್ರು. ನಮ್ಮ ಮನೆ ದೇವ್ರಿಗೆ ನಾವು ಯಾವಾಗ್ಲೂ ಈ ತರ ಜೋಡಿ ಕೋಳಿನೇ ಕುಯ್ಯೋದು. ಸೊ ಕೋಳಿಗೆಲ್ಲ ಪೂಜೆ ಮಾಡಿ, ಸೊ ಅದಕ್ಕೆ ತೀರ್ಥ ಹಾಕ್ಬಿಟ್ಟು ಆಯ್ತು ಒಪ್ಕೊಳವ ಅಂತ ಎಲ್ಲ ಕೇಳ್ಬಿಟ್ಟು ಅದು ತಲೆ ಹಿಂಗ್ ಅಳ್ಳಾಡ್ಸಿದ್ರೇನೆ ಕುಯ್ಯೋದು. ಸೊ ಇವಾಗ ನೋಡಿ ಎಲ್ಲ ಕೇಳ್ತಾರೆ ನಮ್ಮಮ್ಮ. ಗೂಚಿ ಬಂತು, ಗೂಚಿ ಪಕ್ಷಕ್ಕೆ ಬರ್ತಾರೆ ಹೇಳು, ಮಿಸ್ ಮಾಡ್ಕೊಳ್ಳಲ್ಲ ನಂಗೆ ಅಂತವ್ರಷ್ಟೇ. ಎಲ್ಲ ತಂದಿದೆ ಅಂತ ಹೇಳವ. ಫಸ್ಟ್ ಟೈಮ್ ಇಷ್ಟು ಕಮ್ಮಿ ಅನ್ಸುತ್ತೆ ನಮ್ಮ ಮನೇಲಿ, ಅದಕ್ಕೆ 5 kg ಯಾವತ್ತು ಒಪ್ಕೊಳ್ಳೆ. ಯಾಕೆ ನಿನ್ ಮಗ ಮಾಡ್ದಂಗೆ ಮಾಡ್ಯಾರ ಎಲ್ಲ ಏನು ತಪ್ಪು ಮಾಡಿಲ್ಲ ಒಪ್ಪು. ಸುಮ್ನೆ ಮನೆ ಕೊಯ್ದಿಲ್ವಲ್ಲ ಹೆಂಗ್ ಒಪ್ಕೊಂಡ್ರು ಅಲ್ಲಿ ಪೂಜೆ ಮಾಡ್ತಾ ಇತ್ತು ಇಂಟ್ರೆಸ್ಟ್ ಆಗಿ ಹೋಗಿ ಬಂದು ಆಯ್ತಾ? ಈ ಕಡೆ ಪ್ಲಾನ್ ಮಾಡಿಸ್ಕೊಳ್ಳಿ. ಏನಿಲ್ಲ ಬಿಡಮ್ಮ, ಈ ಕಡೆ ಬಾ, ನೀರ್ ಬಿಡು. ದೇವ್ರು ಮಾಡಿದ್ದಾನಲ್ಲ ಹಂಗ ಅನ್ಬಾರ್ದು. ಚೀಕು ಪಾಪು ಇಲ್ಲಿ ಕೋಳಿ ಎಲ್ಲ ಕೋಳಿ. ಮೊದಲನೇ ಸರಿ ನಮ್ಮ ಅಪ್ಪ ಇಲ್ದೇನೆ ಹಬ್ಬ ಮಾಡ್ತಾ ಇದೀವಿ.
ಎಲ್ಲಾರು ಇದೀವಿ, ಅದೇ ನಮ್ಮ ಅಪ್ಪ ಒಂದೇ ಮಿಸ್ ಆಗಿರೋದು ಈ ವರ್ಷ. ನಮ್ಮ 3 ಪಿಳ್ಳೆ ಮುಂದೆ ನಮ್ಮ ಅಪ್ಪನ ಮಗಳು ಒಬ್ಳು ಮಿಸ್ ಆಗೋಳೆ. ಈಗ ಮನೆಗೆ ಹೋಗಿ ಬಿರಿಯಾನಿ ಮಾಡ್ಕೊಟ್ಟು ನಮ್ಮ ಶಂಡಿ ಬರ್ಬೇಕು. ನಡೀರಿ. ಬಾಯ್ ಬಾಯ್. ಸೊ ಇವಾಗ ತೋಟದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕೋಳಿ ಎಲ್ಲ ಕುಯ್ದು ಮನೆಗೆ ಓಡ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಪ್ರಸಾದ ತಿಂದಾಯಿತು. ಮನೆಗೆ ಹೋಗ್ಬಿಟ್ಟು ಇವಾಗ ಅಡುಗೆ ಮಾಡ್ತೀವಿ. ಸೊ ಇವತ್ತು ಮಧ್ಯಾಹ್ನಕ್ಕೆ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡ್ತೀವಿ. ನೈಟು ಮಟನ್ ಸಾರು ಅದು ಇದು ಎಲ್ಲ ಮಾಡ್ತಾರೆ. ಸೊ ಇವಾಗ ಮಟನ್ ಥರ ಕೂಡ ಹೋಗ್ತಾರೆ. ಅಂದರೆ ಕೆಲವರು ಮರಿ ಎಲ್ಲ ಕುಯ್ತಾರೆ, ಬಟ್ ನಾವು ಈ ಸಲ ಅದೇ ನಮ್ಮಪ್ಪ ತೀರ್ಕೊಂಡಿದ್ರಲ್ಲ, ಹಂಗಾಗಿ ತುಂಬ ಜೋರಾಗಿ ಮಾಡ್ತಾ ಇಲ್ಲ. ಜಸ್ಟ್ ಮನೆಯವ್ರು ಅಷ್ಟೇ ಈ ಸಲ ಮಾಡ್ತಾ ಇರೋದು. ಸಿಂಪಲ್ಲಾಗೆ ಕಂಬಿ ಮಟನ್ನು ಕಂಬಿ ಚಿಕನ್ ತೊಗೊಂಬಂದು ಜೊತೆ ಮಾಡ್ಕೊತಿದ್ದೀವಿ. ಇವಾಗ ತೋಟದಲ್ಲೆಲ್ಲ ಮುಗೀತು. ಸೊ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಮನೆಗೆ ಹೋಗ್ಬಿಟ್ಟು ಏನೇನೆಲ್ಲ ಅಡುಗೆ ಮಾಡ್ತೀವಿ, ಹೆಂಗಿರುತ್ತೆ ಏನು ಕತೆ. ಬಿರಿಯಾನಿ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ. ಸೇಮ್ ಬಿರಿಯಾನಿ ಮಾಡ್ತಿದ್ದೀನಿ, ಬಟ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು. ಸೊ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ. 2 hours later. ಭಟ್ರಿಗೆ ಫೀಡ್ ಮಾಡ್ತೀವಿ. ಚಿಪ್ಸ್ ಬೇಕಾದ ಭಟ್ರಿಗೆ. ಸೊ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಯಾವ ಥರ ಆಗಿದೆ ಅಂತ. ತಗೋ. ಫಸ್ಟ್ ಟೈಮ್ ಇಷ್ಟೊಂದು ಮಾಡಿರೋದು. ಹೆಂಗ್ ಬಂದಿದೆ ಟೇಸ್ಟ್ ಗೊತ್ತಿಲ್ಲ, ತಿಂದು ನೋಡಿಲ್ಲ. ಫಸ್ಟ್ ಟೈಮ್ ಬಡಿಸ್ತಾ ಇದ್ದೀವಿ. ಈಗ ಕೊಡ್ತೀವಲ್ಲ ಅವ್ರಿಗೆ ರಿವ್ಯೂ ಕೇಳ್ಬೇಕು ಹೆಂಗಿದೆ ಅಂತ. ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ. ನೋಡೋಣ, ತಿನ್ಬಿಟ್ಟು ಹೇಳಿ. ಫಸ್ಟ್ ಟೈಮ್ ಇಷ್ಟೊಂದು ಮಾಡಿದ್ದೀನಿ. ಚೆನ್ನಾಗಿದ್ರೆ ನೆಕ್ಸ್ಟ್ ಒಂದು ಹೋಟ್ಲು ಮಾಡೋದೆ. ಅದಕ್ಕೆ ಚಿಕನ್ ಫ್ರೈ ಇದೆ. ಚಿಕನ್ ಫ್ರೈ ನಮ್ಮ ಅಕ್ಕ ಮಾಡಿರೋದು ನೋಡಿ ಇಲ್ಲಿ. ಸೊ ನೋಡಕ್ ಸಖತ್ತಾಗಿ ಕಾಣಿಸ್ತಾ ಇದೆ. ಇವಾಗ ಬಡ್ಸೋಣ. ನೆಕ್ಸ್ಟ್ ಇಲ್ಲಿ ಕಾಲ್ ಸೂಪ್ ರೆಡಿ ಆಗ್ತಾ ಇದೆ. ಮೈ ಸಿಗ್ನೇಚರ್ ಡಿಶ್. ಅದಿನ್ನ ಆಗಿಲ್ಲ ಇವಾಗ. ಸೊ ನೈಟ್ಗೆ ಕಾಲ್ ಸೂಪು. ಇವಾಗ ಇನ್ನೂ ಒಂದು 10 ವಿಷಲ್ ಬರಬೇಕು. ಇದು ಕೂಡ ಜಾಸ್ತಿ ಕ್ವಾಂಟಿಟಿ, ಒಂದು 12 ಲೀಟ್ರ್ ಕುಕ್ಕರಲ್ಲಿ ಮಾಡ್ತಿದ್ದೀನಿ. ಸೊ ಕಾಲ್ ಸೂಪ್ ಎಲ್ಲ ಇವರಿಗೆ ಕೊಡೋಣ, ಕೊಟ್ಬಿಟ್ಟು ಇವ್ರದ್ದು ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ, ಹೆಂಗಿದೆ ಅಂತ ಹೇಳ್ಬಿಟ್ಟು. ಯೂಶಲಿ ಕಾಲ್ ಸೂಪ್ ಮಾಡಲ್ಲ ಊರ ಕಡೆ. ನೋಡೋಣ, ಟ್ರೈ ಮಾಡೋಣ. ಸೊ ಇವಾಗ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಇವಾಗ ಫಸ್ಟ್ ರೌಂಡ್ ಕುತ್ಕೊಂಡಿದ್ದಾರೆ ಊಟಕ್ಕೆ. ಬಿರಿಯಾನಿ ಮತ್ತೆ ಚಿಕನ್ ಫ್ರೈ ಎಲ್ಲ ಬಡಿಸಿದೀವಿ. ಹೆಂಗಿದೆ ಅಂತ ಕೇಳೋಣ ಈ ಕಡೆಯಿಂದ. ಹೆಂಗಿದೆ ಬಿರಿಯಾನಿ? ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬಾರ್ದು. ನಮ್ ಬಾಸ್ ಹೇಳಿದ್ರೆ ಎಲ್ಲಾರು ಒಪ್ಕೊಂಡಂಗೆ. ಇವಳು ಸ್ಯಾಟಿಸ್ಫೈ ಮಾಡೋದು ಕಷ್ಟ. ತುಂಬಾ ಚೆನ್ನಾಗಿದೆ. ನಮ್ ಸಿಸ್ಟರ್ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಇಷ್ಟ ಆಯ್ತು. ಫ್ರೈಯು ಚೆನ್ನಾಗಿದೆ. ಚಿಕನ್ ಅಂದ್ರೆ ಫುಲ್ ಇಷ್ಟ. ಬಿರಿಯಾನಿ ಅಂದ್ರೆ ತುಂಬಾ ತುಂಬಾ ಇಷ್ಟ. ಚೆನ್ನಾಗಿ ಮಾಡಿದ್ದಾಳೆ. ಅಮೇಜಿಂಗ್, ಸೂಪರ್ ಆಗಿದೆ. ಅಮೇಜಿಂಗ್. ಫ್ರೈ ಚೆನ್ನಾಗಿದೆ, ಬಿರಿಯಾನಿ ಚೆನ್ನಾಗಿದೆ. ಅಲ್ಲ, ಕೇಕ್ ತಿನ್ಬಿಟ್ರು. ಬಿರಿಯಾನಿ ತಿನ್ನಕ್ ಮುಂಚೆ ಕೇಕ್ ತಿನ್ಬಿಟ್ಟು ಈಗ ಬಿರಿಯಾನಿ ಇಳಿತಾ ಇಲ್ಲ ಇವ್ರಿಬ್ರಿಗೂನು. ಸೊ ಬಿರಿಯಾನಿ ಮತ್ತೆ ಫ್ರೈ ಎಲ್ಲ ಸಖತ್ತಾಗಿದ್ಯಂತೆ. ನೆಕ್ಸ್ಟ್ ರೌಂಡು ನಾವು ಕುತ್ಕೊಂಡು ತಿಂತೀವಿ. ಇನ್ನು ನಮ್ ಸಣ್ಣ ಬಾಸ್ ಹೇಳ್ಬೇಕಲ್ಲ ಹೆಂಗಿದೆ ಅಂತ. ಅಲ್ಲ ಇದಾವ ಚೆನ್ನಾಗಿದ್ಯಾ? ಓ ಇಷ್ಟ ಆಯ್ತು ನೋಡಲ್ಲ. ಅಂಕಲ್ ಹತ್ರ ತಿಂತಾವ್ ನೋಡಲ್ಲ ಇಷ್ಟ ಆಗಿ. ಹಲೋ ಹಲೋ ಮಾತಾಡು, ಬರುತ್ತೆ. ಸೆಕೆಂಡ್ ರೌಂಡ್ ಕುತ್ಕೊಂಡಿದೀವಿ. ಒಂದು ತಟ್ಟೆ ಬಿರಿಯಾನಿ ಹಾಕೊಂಡಿದ್ದೀನಿ. ಸೊ ಅದ್ ನೋಡಿದ್ರೆ ಗೊತ್ತಾಗುತ್ತೆ ಬಿರಿಯಾನಿ ಚೆನ್ನಾಗಿದೆ ಅಂತ. ಫ್ರೈಯು ಅಷ್ಟೇ ಸಖತ್ತಾಗಿದೆ. ಸೊ ಫ್ರೈ ಗ್ರೇವಿ ಇದೆಯಲ್ಲ, ಸೊ ಅದನ್ನ ಬಿರಿಯಾನಿ ಜೊತೆ ನೆಂಚ್ಕೊಂಡು ತಿನ್ನಕ್ಕೆ ಸೂಪರ್ ಆಗಿದೆ. ಇವರೇ ಮೇಡಮ್ ಅವರು ಫ್ರೈ ಮಾಡಿರೋದು. ಫ್ರೈ ಮೇಡಮ್ಮು. ಬಿರಿಯಾನಿ ಹೆಂಗಿದೆ ಅಂತ ಹೇಳು. ಎಷ್ಟು ಫ್ರೈ? ಬಿರಿಯಾನಿಗಿಂತ ಫ್ರೈ ತುಂಬಾ ಚೆನ್ನಾಗಿದೆ. ಸೊ ನನ್ನ ಗಂಡ ಹೇಳಿ ಇವಾಗ ಜಾಸ್ತಿ ಕ್ವಾಂಟಿಟಿ ಮಾಡಿ. ಆಸ್ ಯೂಶುವಲ್ ಎರಡು ಚೆನ್ನಾಗಿದೆ. ಜಾಸ್ತಿ ಕ್ವಾಂಟಿಟಿಲಿ ಆಕ್ಚುಲಿ ಫಸ್ಟ್ ಟೈಮ್ ಮಾಡಿರೋದ್ರವಳು ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ. ನಮ್ಮ ಮನೆಗೆ ನೆಕ್ಸ್ಟ್ ಭಟ್ರು ರೆಡಿ ಆಗಿದ್ದಾರೆ. ನಮ್ಮಮ್ಮ ಸ್ವಲ್ಪ ಸೋತಿದ್ದಾರೆ, ಅವ್ರಿಗಾಗಲ್ಲ ಇನ್ನ ಜಾಸ್ತಿ ಅಡುಗೆ ಎಲ್ಲ ಮಾಡಕ್ಕೆ. ಅದಕ್ಕೆ ಈಗ ಅವ್ರ ಮಗಳನ್ನ ರೆಡಿ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು ಹಬ್ಬಕ್ಕೆ ವರ್ಷ ಇವರೇ ಅಡುಗೆ ಮಾಡೋದು.
ಇವರು ಈ ವರ್ಷ ಬಿರಿಯಾನಿ ತಿನ್ನೋಕ್ಕಾಗಲ್ಲ, ಅದಕ್ಕೆ ಬರೀ ತೋರಿಸ್ತಾ ಇದ್ದೀವಿ. ನೆಕ್ಸ್ಟ್ ಇಯರಿಂದ 2 ಸೀಟು ಎಕ್ಸ್ಟ್ರಾ ಹಾಕ್ತಾರೆ ನಮ್ಮ ಮನೇಲಿ ಬಿರಿಯಾನಿ ತಿನ್ನೋಕ್ಕೆ. ಇದು ನಮ್ಮ ಟ್ವಿನ್ಸ್ ಬೇಬೀಸು ನೋಡಿ, ಇಲ್ಲೊಂದಿದೆ ಅಲ್ಲೊಂದಿದೆ, ಟ್ವಿನ್ಸ್ ರೆಡಿ ಆಗಿದಾವೆ. ಇದು ನಮ್ಮ ಚೀಕು ಫೇವ್ರೆಟ್ ತಂಗಿ ಇದು. ಸೊ ಇವಳಂತೂ ಬಿಟ್ಟೇ ಇರಲ್ಲ ಅವನು. ನೋಡಿ ಬಿರಿಯಾನಿ ಟೇಸ್ಟ್ ಮಾಡಿಸ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇಯರ್ ಬರ್ತಾರೆ ಇರೋದು ಹಬ್ಬ, ಅವಾಗ ನಮ್ಗೆ ಇವರಿಬ್ರು ಹಿಡಿಯೋದು. ಇನ್ನೊಂದು ಬೇಬಿ ಇಲ್ಲಿದೆ ನೋಡಿ, ತಂಗಿ ಬೇಬಿ ಚನ್ನಿ. ಚನ್ನಿ ಬಿರಿಯಾನಿ ತಿನ್ನೋದು. ಪಾಪ ನೋಡ್ತಾವ ಎರಡು ಊಟ ಎಲ್ಲ ಆದ್ಮೇಲೆ ಮಧ್ಯಾಹ್ನ ಟೈಮ್ ಇತ್ತಲ್ಲ, ನಮ್ಮ ಅಕ್ಕನ ಮಕ್ಳಂತೂ ತಲೆ ತಿಂತಾ ಇದ್ರು ನಿಮ್ಗೆ ಮ್ಯೂಸಿಕಲ್ ಚೇರ್ ಆಡಿಸ್ತೀವಿ ಅಂತ. ಬೇಡ ಹೋಗ್ರೋ, ನಮಗೆ ಕೆಲ್ಸ ಇದೆ ಅಂದ್ರು ಕೇಳಿಲ್ಲ. ಪಾತ್ರೆ ಎಲ್ಲ ಇತ್ತು ತೊಳೆಯೋದಕ್ಕೆ, ಸೊ ಪಾತ್ರೆ ತೊಳೆದ್ರೆ ಬರ್ತೀವಿ ಆಡಕ್ಕೆ ಅಂತ ಹೇಳಿದ್ವಿ. ಸುಮ್ನೆ ನೋಡಿದ್ರೆ ಒಂದು ಬೇಷನ್ ಫುಲ್ಲು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರು. ಸರಿ ಅಂತ ಅವ್ರ ಸಮಾಧಾನಕ್ಕೆ ಒಂದೇ ಒಂದು ರೌಂಡು ಮ್ಯೂಸಿಕಲ್ ಚೇರ್ ಕೂಡ ಆಡಿದ್ವಿ. ಮತ್ತೆ ನೈಟ್ಗೆ ಮಟನ್ ಸಾರು ಮತ್ತೆ ಬೋಟಿ ಮುದ್ದೆ ಎಲ್ಲ ಮಾಡ್ತಾ ಇದ್ದೀವಿ. ನಾನು ಮುದ್ದೆ ಮಾಡ್ತಾ ಇದ್ದೀನಿ ಇಲ್ಲಿ. ಆ್ಯಕ್ಚುಲಿ ಬೇಗ ಮಾಡಿದ್ವಿ. ನಾವು ದೇವ್ರಿಗೆ ಎಡೆ ತೊಗೊಂಡೋಗಿ ಕೊಡ್ತೀವಿ, ಅಂದರೆ ಮಟನ್ ಸಾರು ಮತ್ತು ಮುದ್ದೆ ಅನ್ನ ಇದನ್ನೆಲ್ಲ ತೊಗೊಂಡೋಗ್ತೀವಿ. ನಮ್ಮ ಕಡೆ ಎಡೆ ಅಂತ ಹೇಳ್ತೀವಿ, ನಿಮ್ಮ ಕಡೆ ಏನು ಹೇಳ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಕೆಲವರು ದೇವ್ರಿಗೆ ಕೊಡೋದನ್ನ ಎಡೆ ಅಂತ ಹೇಳಲ್ಲ, ಬಟ್ ನಮ್ಮ ಕಡೆ ನಾವು ಹಿಂಗೇನೆ ಹೇಳೋದು. ಸೊ ಇವಾಗ ನಾನು ಮಟನ್ ಸಾರು ಮಾಡೋದು ಬೋಟಿದೆಲ್ಲ ತೆಗ್ದೇ ಇಲ್ಲ, ಬಿಕಾಸ್ ನಾನು ಕಿಚನಲ್ಲಿ ಇರಲಿಲ್ಲ ಅವಾಗ. ನಮ್ಮ ಅಕ್ಕ ಅವರೇ ಎಲ್ಲ ಮಾಡ್ತಾ ಇದ್ರು, ಹಂಗಾಗಿ ನಾನು ಯಾವುದು ಶಾರ್ಟ್ ತೆಗ್ದಿಲ್ಲ. ಸೊ ಸ್ವಲ್ಪ ಬ್ಯುಸಿ ಆಗಿದ್ದೆ. ಅಂದರೆ ನಾವು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು, ಪೂಜೆ ಮಾಡಿಸ್ಬೇಕು, ಮತ್ತು ಅಡುಗೆ ಮತ್ತು ಊಟಕ್ಕೆ ಎಲ್ಲರಿಗೂ ರೆಡಿ ಮಾಡಬೇಕು. ಹಂಗಾಗಿ ಸ್ವಲ್ಪ ಆ ಬ್ಯುಸಿನಲ್ಲಿ ಮರ್ತೇ ಹೋದೆ ನಾನು ಮಟನ್ದೆಲ್ಲ ತೆಗಿಯೋದು. ಇವಾಗ ನಾವು ದೇವ್ರಿಗೆ ಎಡೆ ಕೊಟ್ಟು ಬರ್ತೀವಿ. ಸೊ ಮನೇಲಿರೋರು ಬಿಸಿ ಬಿಸಿ ಮುದ್ದೆ ಆಗಿದೆಯಲ್ಲ, ಈಗ ಅವರೆಲ್ಲ ಊಟ ಮಾಡ್ತಾರೆ. ಆ್ಯಕ್ಚುಲಿ ನಾವು ಯಾವಾಗಲೂ ಅಷ್ಟೇ ಸ್ವಲ್ಪ ಲೇಟಾಗಿ ಹೋಗ್ತೀವಿ, ಅವಾಗ ಜಾಸ್ತಿ ರಶ್ ಇರಲ್ಲ ಅಂತೇಳಿ. ಹಂಗಾಗಿ ಎಲ್ಲ ಜನ ಖಾಲಿ ಆಗಿಬಿಟ್ಟಿದ್ದಾರೆ. ನಾವು ಅವಾಗಲೇ ಬೇರೆ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ವಿ, ಅವಾಗ ಫುಲ್ಲು ರಶ್ ಇತ್ತು. ಸೊ ಲೇಟಾಗಿ ಬಂದರೆ ಸ್ವಲ್ಪ ಫ್ರೀಯಾಗಿ ಇರುತ್ತೆ ಅಂತೇಳಿ ಲೇಟಾಗಿ ಬರ್ತೀವಿ ನಾವು. ನೋಡಿ ಇಲ್ಲಿ ಎಡೆ ಕೊಟ್ಟಿದ್ದಾರಲ್ಲ ದೇವ್ರಿಗೆಲ್ಲ, ಸೊ ಅದನ್ನೆಲ್ಲ ಇಲ್ಲಿ ಹಾಕೊಂಡಿದ್ದಾರೆ. ಮತ್ತು ಅದನ್ನು ಅವರು ಹಂಚ್ಕೊಂಡು ಊಟ ಮಾಡ್ತಾರೆ. ಸೊ ಒಂದಷ್ಟು ಮನೆಗಳಿದೆ, ಅವ್ರಿಗೆಲ್ಲರಿಗೂ ಕೊಟ್ಬಿಡ್ತಾರೆ. ಅವ್ರ ಮನೆಯವರೆಲ್ಲ ಹಂಚ್ಕೊಂಡು ಅದನ್ನು ಊಟ ಮಾಡ್ತಾರೆ. ಸೊ ಇವಾಗ ಎಡೆ ಕೊಟ್ಟು ಮುಗೀತು. ಸೊ ಇವತ್ತಿನ ದಿನ ಇಷ್ಟೇ, ಇವತ್ತು ಬೇರೆ ಏನೂ ಇರಲ್ಲ. ನಾಳೆ ದೇವ್ರನ್ನ ಹೊಂಡಿಸ್ಬಿಟ್ಟು ಫುಲ್ಲು ಊರೊಳಗೆಲ್ಲ ಮೆರವಣಿಗೆ ಕರ್ಕೊಂಬಂದು ಆಮೇಲೆ ಸೋಮನ್ ಕುಣಿತ ಅದು ಇದು ಎಲ್ಲ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅದು ಹೆಂಗಿರುತ್ತೆ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನಾನು ಅವಾಗಲೇ ಹೇಳ್ದಂಗೆ ನಮ್ಮೂರಿನ ಗ್ರಾಮ ದೇವತೆ ಬಂದು ಸುಂಕಿ ಮಾರಮ್ಮ ಅಂತ ಹೇಳ್ಬಿಟ್ಟು. ಸೊ ನೀವ್ಯಾರಾದ್ರೂ ನಮ್ಮೂರಿನ ಅಕ್ಕಪಕ್ಕ ಇದ್ರೆ ನಿಮಗೆ ಗೊತ್ತಿರುತ್ತೆ ನಮ್ಮೂರು ಯಾವುದು ಅಂತ. ಇವಾಗ ದೇವ್ರ ಹೆಸರು ಹೇಳಿದ್ದೀನಲ್ಲ, ಸೊ ನೀವೇನಾದ್ರೂ ಅಕ್ಕಪಕ್ಕ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ, ನಮ್ಮ ಅಕ್ಕಪಕ್ಕ ಊರವರು ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಇದ್ದಾರಾ ಅಂತ ಹೇಳ್ಬಿಟ್ಟು. ಈ ಹಬ್ಬಗಳು ಅದು ಇದು ಬಂದ್ಬಿಟ್ರೆ ಸಿಕ್ಕಾಬಟ್ಟೆ ಕೆಲಸ ಇರುತ್ತಲ್ಲ, ತುಂಬಾನೇ ಟಯರ್ಡ್ ಆಗ್ಬಿಟ್ಟಿರುತ್ತೆ. ಸೊ ನನಗಂತೂ ಸಿಕ್ಕಾಬಟ್ಟೆ ಕಾಲು ನೋವ್ತಿತ್ತು. ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 11 ಗಂಟೆ 11:30 ಆಗಿತ್ತು. ಮತ್ತೆ ನಾಳೆನೂ ಹಬ್ಬ ಇರೋದ್ರಿಂದ ಸ್ವಲ್ಪ ಬೇಗ ಎದ್ದೇಳ್ಬೇಕಾಗುತ್ತೆ. ಸರಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೊರಡ್ತಾ ಇದ್ದೀವಿ. ಸೊ ನಿಮಗೆ ಈ ವಿಡಿಯೋ ಹೆಂಗನ್ನಿಸ್ತು, ನಮ್ಮೂರಿನ ಹಬ್ಬ ಹೆಂಗನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.